ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. India-US relationship is volatile at best and bullying at worst. So you're accusing me of bullying US? ಭಾರತದ ವಿರುದ್ಧ ಅಮೆರಿಕ ಮತ್ತೊಮ್ಮೆ ಕಿರಿಕ್ ಶುರು ಮಾಡಿದೆ. ಸಮಯ ಸಿಕ್ಕರೆ ಸಾಕು ಅಂತ ಕಾಯ್ತಾ ಕೂತ್ಕೊಳ್ಳುವಂತಹ ಅಮೆರಿಕ ಪದೇ ಪದೇ ಭಾರತದ ವಿರುದ್ಧ ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇರುತ್ತೆ ಎಂಬ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಈಗ ಸಣ್ಣ ಮ್ಯಾಟರ್ಗೆ ಭಾರತದ ವಿರುದ್ಧ ಮತ್ತೊಮ್ಮೆ ಕೆಂಡ ಕಾರಿದೆ ದೊಡ್ಡಣ್ಣ ಅಂತ ಬಿಲ್ಟಪ್ ಕೊಡುವಂತಹ ಅಮೆರಿಕ. ಹೌದು, ಅಮೆರಿಕ ಅಂದ್ರೇ ಹೀಗೆ, ತಾನು ಉದ್ಧಾರ ಆಗಲ್ಲ, ಬೇರೆ ದೇಶಗಳು ಉದ್ಧಾರ ಆಗುವಂತಹ ಶುಭ ಸುದ್ದಿ ಕೇಳಿದ್ರೆ ಸಾಕು ಅದನ್ನು ಸಹಿಸಿಕೊಳ್ಳುವಂತಹ ಜಾಯಮಾನವೇ ಇಲ್ಲ. ಹೀಗೆ ಅಮೆರಿಕ ಪದೇ ಪದೇ ಜಾಗತಿಕ ಆರ್ಥಿಕತೆ ಮೇಲೆ ತನ್ನ ಹಿಡಿತವನ್ನು ಸಾಧಿಸಲು ಪ್ರಯತ್ನ ಮಾಡ್ತಲೇ ಇರುತ್ತೆ. ಆದರೆ ಇದು ಎಲ್ಲ ಕಡೆಯೂ ಫ್ಲಾಪ್ ಆಗಿದ್ದು ಈಗ ಭಾರತ ಮತ್ತು ಇರಾನ್ ಒಪ್ಪಂದದ ಮೇಲೆ ಕೂಡ ಅಮೆರಿಕ ಕಣ್ಣಿಟ್ಟಿದೆ. ಇಷ್ಟೇ ಅಲ್ಲದೆ ಈ ಕುರಿತು ಭಾರತಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದೆ ಅಮೆರಿಕ. ಹಾಗಾದರೆ ಅಮೆರಿಕ ಕಿರಿಕ್ ತೆಗೆದಿದ್ದು ಯಾಕೆ ನೋಡೋಣ. ಅಂದಹಾಗೆ ಭಾರತ ಹಾಗೆ ಇರಾನ್ ನಡುವೆ ಮಹತ್ವದ ಒಪ್ಪಂದವನ್ನು ನಡೆದಿದೆ. ಇರಾನ್ ದೇಶದಲ್ಲಿ ಹಿಡಿತ ಹೊಂದಿದ್ರೆ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಉಪಯೋಗ ಇದೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಹೀಗಾಗಿ ಇರಾನ್ ಆಗ್ನೇಯ ಕರಾವಳಿ ಪ್ರದೇಶದ ಚಬಹಾರ್ ಬಂದರು ನಿರ್ವಹಿಸಲು ಭಾರತ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದನ್ನು ನಾವು ನಮ್ಮ ಈ ಹಿಂದಿನ ವರದಿಯಲ್ಲೂ ಹೇಳಿದ್ದೀವಿ. ಹೀಗೆ ಸಹಿ ಹಾಕಿದ ತಕ್ಷಣ ಅಮೆರಿಕ ರೊಚ್ಚಿಗೆದ್ದಿದೆ. ಭಾರತದ ಹೆಸರು ಪ್ರಸ್ತಾಪ ಮಾಡದೇನೆ ಇರಾನ್ನ ಜೊತೆಗೆ ವ್ಯಾಪಾರ ಒಪ್ಪಂದ ಮುಂದುವರೆಸಿದ್ರೆ ಆ ದೇಶಕ್ಕೆ ಸಂಭಾವ್ಯ ನಿರ್ಬಂಧಗಳ ಬಗ್ಗೆ ಯುನೈಟೆಡ್ ಸ್ಟೇಟ್ಸ್ ಅರ್ಥಾತ್ ಸೋ ಕಾಲ್ಡ್ ದೊಡ್ಡಣ್ಣ ಅಮೆರಿಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಆದರೆ ಇದರಿಂದಾಗಿ ಅಮೆರಿಕಗೆ ದೊಡ್ಡ ನಷ್ಟ, ಭಾರತಕ್ಕಲ್ಲ ಅಂತಿದ್ದಾರೆ ತಜ್ಞರು. ಇನ್ನು ಭಾರತ ಮತ್ತು ಇರಾನ್ ಬಂದರು ಒಪ್ಪಂದ ಅದೆಷ್ಟು ಉಪಯೋಗಕಾರಿ ಅಂತ ಹೇಳಿದ್ರೆ ಇದರಿಂದ ಇರಾನ್ ಜೊತೆಗೆ ಮಾತ್ರವಲ್ಲ ಅಫ್ಘಾನಿಸ್ತಾನದ ಜೊತೆಗೂ ಕೂಡ ಬಾಂಧವ್ಯ ವೃದ್ಧಿಗಾಗಿ ಸಹಕಾರಿಯಾಗ್ತಾ ಇದೆ. ಚಬಹಾರ್ ಬಂದರು ಮೂಲಕ ಭಾರತವು ಈವರೆಗೆ 2.5 ಮಿಲಿಯನ್ ಟನ್ ಗೋಧಿ ಸೇರಿದಂತೆ 2,000 ಟನ್ ಬೇಳೆಕಾಳುಗಳನ್ನು ಅಫ್ಘಾನಿಸ್ತಾನಕ್ಕೆ ರವಾನಿಸಲಾಗಿದೆ. ಈ ಮೂಲಕ ಇರಾನ್ ಹಾಗೆ ಅಫ್ಘಾನ್ ನಡುವಿನ ಸಂಬಂಧ ವೃದ್ಧಿಗೂ ಭಾರತಕ್ಕೆ ಸಹಕಾರಿಯಾಗಿದ್ದು ಭವಿಷ್ಯದ ದೃಷ್ಟಿಯಿಂದ ಇದು ಅತ್ಯುತ್ತಮ ಯೋಜನೆ ಆಗಿದೆ. ಆದರೆ ಈ ಯೋಜನೆ ಮೇಲೆ ಅಮೆರಿಕದ ಕಣ್ಣು ಬಿದ್ದಿದೆ. ಆದರೆ ಈವರೆಗೂ ಕೂಡ ಭಾರತ ಅಮೆರಿಕದ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ಮೂಲಕ ಭಾರತ ಕೂಡ ಅಮೆರಿಕದ ಹೇಳಿಕೆ ಬಗ್ಗೆ ಜಾಣ ನಡೆ ಇಡ್ತದೆ ಅಂತ ಅಂತಾರಾಷ್ಟ್ರೀಯ ವ್ಯವಹಾರಗಳ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಇರಾನ್ ಜೊತೆಗೆ ಭಾರತ ಚಬಹಾರ್ ಬಂದರು ಒಪ್ಪಂದವನ್ನು ಮಾಡಿಕೊಂಡಿರುವ ಬೆನ್ನಲ್ಲೇ ಅಮೆರಿಕ ನಿರ್ಬಂಧವನ್ನಂತ ಹೇರುವಂತಹ ಒಂದು ಎಚ್ಚರಿಕೆಯನ್ನು ನೀಡಿದೆಯಲ್ವಾ. ಇದರ ಬೆನ್ನಲ್ಲೇ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಯೋಜನೆ ಇಡೀ ಪ್ರಪಂಚಕ್ಕೆ ಉಪಯೋಗ ಆಗುತ್ತೆ, ಇದನ್ನು ಒಂದು ರೀತಿಯಲ್ಲಿ ಸಣ್ಣ ಮನೋಭಾವದಿಂದ, ಸಂಕುಚಿತ ಮನೋಭಾವದಿಂದ ನೋಡಬಾರ್ದು ಅಂತ ಅಮೆರಿಕಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ಮಾತನಾಡಿದ ಜೈಶಂಕರ್ ಈ ಹಿಂದೆ ಚಬಹಾರ್ ಯೋಜನೆ ಬಗ್ಗೆ ಸ್ವತಃ ಅಮೆರಿಕವೇ ಒಂದು ಶಬಾಸ್ ಅಂತ ಹೇಳಿತ್ತು. ಈ ಯೋಜನೆ ಬಗ್ಗೆ ಅಮೆರಿಕ ನೀಡಿರುವ ಹೇಳಿಕೆಯನ್ನು ನಾನು ಕೇಳಿದ್ದೇನೆ. ಆ ಯೋಜನೆ ಎಲ್ರಿಗೂ ಕೂಡ ಅನುಕೂಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಜನ ಇದನ್ನು ಸಂಕುಚಿತ ಮನಸ್ಥಿತಿಯಿಂದ ನೋಡೋದು ಸರಿಯಲ್ಲ. ಅಮೆರಿಕ ಈ ವಿಚಾರದ ಬಗ್ಗೆ ವಿಶಾಲ ಮನಸ್ಥಿತಿಯಿಂದ ಚಿಂತನೆ ನಡೆಸಬೇಕು ಅಂತ ಹೇಳಿದ್ದಾರೆ. But when you actually sat and reasoned with them, and the good thing about the United States is because it's a global, it's truly a global power. They have a very considered view of a particular problem. So when we put it to them, saying, imagine if Russian oil doesn't get picked up, what would happen? The overall global oil markets would tighten. Everybody will take a hit. So we actually are easing up market conditions for you because that market needs to find a way of that oil supply needs to find a way of coming into the market. So we found the US actually much more understanding. ಇನ್ನು ಚಬಹಾರ್ ಬಂದರ್ ಯೋಜನೆ ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳ ಯೋಜನೆಯಾಗಿದೆ. ಇದು ಭಾರತಕ್ಕೆ ಬಹಳ ಮುಖ್ಯವಾದ ಯೋಜನೆಯಾಗಿದೆ. ಇರಾನ್ನಲ್ಲಿ ಅನೇಕ ಸಮಸ್ಯೆಗಳಿದ್ವು, ಹೀಗಾಗಿ ನಾವು ದೀರ್ಘಾವಧಿ ಒಪ್ಪಂದ ಮಾಡಿಕೊಂಡಿರಲಿಲ್ಲ. ಈಗ ಆ ಸಮಸ್ಯೆಗಳು ಬಗೆಹರಿದಿರುವ ಹಿನ್ನೆಲೆ ಈ ದೀರ್ಘಾವಧಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ. ಯಾಕಂದ್ರೆ ಈ ಯೋಜನೆ ಇಲ್ಲದಿದ್ದರೆ ಬಂದರು ಕಾರ್ಯಾಚರಣೆ ಸುಧಾರಿಸೋದಿಲ್ಲ. ಇದು ಇಡೀ ಪ್ರಪಂಚಕ್ಕೆ ಉಪಯೋಗಕಾರಿ ಅಂತ ಹೇಳಿದ್ದಾರೆ. Countries who have to go to court to decide the result of their election are giving you today gyan about how to conduct your election. ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಭಾರತದಲ್ಲಿನ ಚುನಾವಣಾ ಸಮೀಕ್ಷೆಗಳ ಋಣಾತ್ಮಕ ಪ್ರಸಾರದ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಕಿಡಿಕಾರಿದ್ದಾರೆ. ಕೋಲ್ಕತ್ತಾದಲ್ಲಿ ಅವರ ಪುಸ್ತಕ ವೈ ಭಾರತ್ ಮ್ಯಾಟರ್ಸ್ ಬಂಗಾಳಿ ಆವೃತ್ತಿಯ ಬಿಡುಗಡೆಯ ನಂತರ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಜೈಶಂಕರ್,
ಹಳೆಯ ಅಭ್ಯಾಸಗಳು ಕಠಿಣವಾಗಿ ಅಂತ್ಯವಾಗ್ತದೆ. ಅವರು ಕಳೆದ 200 ವರ್ಷಗಳಿಂದ ಪ್ರಪಂಚದ ಮೇಲೆ ಪ್ರಭಾವ ಬೀರಿದ್ದಾರೆ. ಆದ್ದರಿಂದ ಅವರು ತಮ್ಮ ಹಳೆಯ ಚಾಳಿಯನ್ನು ಬಿಡಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ. ಮತದಾನದ ಫಲಿತಾಂಶಗಳನ್ನು ನಿರ್ಧರಿಸಲು ನ್ಯಾಯಾಲಯದ ಮೊರೆ ಹೋಗಬೇಕಾದ ದೇಶಗಳು ಚುನಾವಣೆಗಳನ್ನು ನಡೆಸುವ ಬಗ್ಗೆ ಗಮನ ನೀಡೋದನ್ನು ನಿಲ್ಲಿಸಬೇಕು ಅಂತ ಜೈಶಂಕರ್ ತಿರುಗೇಟು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಬಯಸ್ತಾರೆ. ಯಾಕಂತ ಹೇಳಿದ್ರೆ ಈ ಅನೇಕ ದೇಶಗಳು ಕಳೆದ 70 ರಿಂದ 80 ವರ್ಷಗಳಿಂದ ಈ ಪ್ರಪಂಚದ ಮೇಲೆ ಪ್ರಭಾವ ಬೀರ್ತಾ ಇದ್ದೇವೆ ಅಂತ ಭಾವಿಸ್ತಾ ಇದ್ದಾರೆ. ಕಳೆದ 200 ವರ್ಷಗಳಿಂದ ಪ್ರಪಂಚದ ಮೇಲೆ ಪ್ರಭಾವ ಬೀರಿವೆ ಅಂತ ಭಾವಿಸಿದ್ದಾರೆ. ಆ ಹಳೆಯ ಅಭ್ಯಾಸಗಳನ್ನು ಅಷ್ಟು ಸುಲಭವಾಗಿ ಹೇಗೆ ಬಿಟ್ಟು ಬಿಡ್ತಾರೆ ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಅಂತ ಕಿಡಿಕಾರಿದ್ರು. ರಾಷ್ಟ್ರವನ್ನು ನಿಯಂತ್ರಿಸಲು ನಿರ್ದಿಷ್ಟ ವರ್ಗದ ಜನರ ಪಾಶ್ಚಿಮಾತ್ಯ ಮಾಧ್ಯಮದ ಬಯಕೆಯನ್ನ ಭಾರತೀಯ ಮತದಾರರು ಬಯಸೋದಿಲ್ಲ. ಹಾಗಾಗಿ ಅವರು ಇದರಿಂದ ವಿಚಲಿತರಾಗಿ ಮಾಧ್ಯಮಗಳಲ್ಲಿ ನಕಾರಾತ್ಮಕ ಚಿತ್ರಣ ನೀಡ್ತಾರೆ. ಅವರ ಗ್ರಹಿಕೆಯಂತೆ ಅವರ ಆದರ್ಶಕ್ಕೆ ಅನುಗುಣವಾಗಿ ಭಾರತವು ನಿಜವಾಗಿಯೂ ಏನಾಗಿರಬೇಕು ಅನ್ನುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಇನ್ನು ಪಾಶ್ಚಿಮಾತ್ಯ ದೇಶಗಳು ಅವರದ್ದೇ ಆದ ಸಿದ್ಧಾಂತ ಮತ್ತು ಜೀವನ ವಿಧಾನವನ್ನು ಬಯಸೋದ್ರಿಂದ ಈ ದೇಶವನ್ನು ಆಳ್ಬೇಕು ಅಂತ ಅವರು ಬಯಸ್ತಾರೆ. ಇನ್ನು ಭಾರತೀಯ ಜನಸಂಖ್ಯೆಯು ವಿಭಿನ್ನವಾಗಿ ಭಾವಿಸಿದಾಗ ಅವರು ವಿಚಲಿತರಾಗ್ತಾರೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಪಾಶ್ಚಿಮಾತ್ಯ ಮಾಧ್ಯಮಗಳು ಇಲ್ಲಿನ ಅಭ್ಯರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳನ್ನ ಬಹಿರಂಗವಾಗಿ ಅನುಮೋದಿಸಿವೆ. ಆದರೆ ಜನರು ತಮ್ಮ ಆದ್ಯತೆಯನ್ನ ಮರೆ ಮಾಡೋದಿಲ್ಲ. ಅವರು ಬಹಳ ಬುದ್ಧಿವಂತರು, ಬಹಳಷ್ಟು ಅನುಭವಿ ಮತ್ತು ಚತುರರು ಅಂತ ಹೇಳಿದ್ದಾರೆ. I mean, they don't hide their preference. So the answer is, and they are very smart, because look, somebody has been doing this world domination game for 300 years. You learn a lot. Anubhavi log hai, chatur log hai. So they will do after all, what does a newspaper do? Oh, they will reputationally damage you. आजकल थोड़ी बहुत बातें पीओके पे भी चल रही हैं. आपने देखा होगा कि कुछ घटनाएं भी हो रही हैं. ಆರ್ಥಿಕವಾಗಿ ದಿವಾಳಿಯಾಗಿರುವಂತಹ, ಉತ್ತಮ ನಾಯಕ ಸಿಗದೆ ಆಡಳಿತಾತ್ಮಕವಾಗಿಯೂ ಅರಾಜಕತೆಯಿಂದ ಕೂಡಿರುವ, ಉಗ್ರರ ಪೋಷಣೆಗಾಗಿ ಜಾಗತಿಕವಾಗಿ ಹಣಕಾಸು ನೆರವು ಸಿಗದೆ ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನ ಈಗ ಕಾರ್ಯತಂತ್ರದ ಘಟಕಗಳನ್ನು ಹೊರತುಪಡಿಸಿ ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಖಾಸಗೀಕರಣಗೊಳಿಸಲು ಮುಂದಾಗಿದೆ. ಈ ಬಗ್ಗೆ ಪ್ರಧಾನಮಂತ್ರಿ ಶೆಹಬಾಜ್ ಷರೀಫ್ ತಿಳಿಸಿದ್ದಾರೆ. ಶೆಹಬಾಜ್ ಷರೀಫ್ ನೇತೃತ್ವದಲ್ಲಿ ನಡೆದಂತಹ ಸರ್ಕಾರಿ ಉದ್ಯಮಗಳ ಖಾಸಗೀಕರಣ ಪ್ರಕ್ರಿಯೆಯ ಪರಿಶೀಲನಾ ಸಭೆಯ ನಂತರ ಈ ನಿರ್ಧಾರವನ್ನು ಪ್ರಕಟಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇದು 2024ರಿಂದ 2029ರವರೆಗೆ ಹಂತ ಹಂತವಾಗಿ ನಡೆಯಲಿರುವಂತಹ ಖಾಸಗೀಕರಣದ ಮಾರ್ಗಸೂಚಿಯನ್ನ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಲಾಭದಲ್ಲಿರಲಿ ಅಥವಾ ನಷ್ಟದಲ್ಲಿರಲಿ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಉದ್ಯಮಗಳನ್ನ ಖಾಸಗೀಕರಣಗೊಳಿಸಲಾಗ್ತದೆ ಅಂತ ಶರೀಫ್ ಹೇಳಿದ್ರು. ಈ ಕ್ರಮದಿಂದ ಟ್ಯಾಕ್ಸ್ ಹಣವನ್ನ ಉಳಿಸಬಹುದು ಅಂತ ಹೇಳಿದ್ರು. ಆದರೆ ಯಾವ ಕ್ಷೇತ್ರಗಳನ್ನ ಕಾರ್ಯತಂತ್ರ ಮತ್ತು ಕಾರ್ಯತಂತ್ರೇತರ ಅಂತ ಪರಿಗಣಿಸಲಾಗ್ತದೆ ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟನೆ ಹೊರಬಿದ್ದಿಲ್ಲ. ಹೀಗಾಗಿ ಯಾವೆಲ್ಲ ಕಂಪನಿಗಳು ಖಾಸಗೀಕರಣಕ್ಕೆ ಒಳಪಡ್ತವೆ ಎನ್ನುವುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಂತಹ ಪಾಕಿಸ್ತಾನಕ್ಕೆ $300 ಕೋಟಿ ಮೊತ್ತದ ಸಾಲದ ಪ್ಯಾಕೇಜ್ ಒದಗಿಸಲು IMF ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಈಗ ಇದೊಂದೇ ಸಮಸ್ಯೆ ಇಲ್ಲ. ರಾಜಕೀಯ ಅರಾಜಕತೆ, ಭಯೋತ್ಪಾದಕ ದಾಳಿ, ಆಹಾರ ಅಭಾವ, ಇನ್ನು ದಿವಾಳಿಯಾಗಿರುವಂತಹ ಆರ್ಥಿಕತೆ, ಹೀಗೆ ಸರಣಿ ಸಂಕಷ್ಟಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೀಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಪಾಕಿಸ್ತಾನ ಕುತಂತ್ರದಿಂದ ಅತಿಕ್ರಮಿಸಿದ್ದ ಭಾರತದ ಭಾಗವಾಗಿದ್ದ ಹಾಲಿ ಪಾಕ್ ಆಕ್ರಮಿತ ಕಾಶ್ಮೀರ POKಯನ್ನು ತನ್ನ ತೆಕ್ಕೆಯಲ್ಲಿ ಉಳಿಸಿಕೊಳ್ಳೋದೇ ಅಲ್ಲಿನ ಸರ್ಕಾರದ ಪಾಲಿಗೆ ಬಲು ದೊಡ್ಡ ಸವಾಲಾಗಿದೆ. POK ಜನರು ಈಗ ಬಹಿರಂಗವಾಗಿ ಬೀದಿಗಿಳಿದು ಪಾಕಿಸ್ತಾನ ಸರ್ಕಾರದ ಮಲತಾಯಿ ಧೋರಣೆ, ಬೆಲೆ ಏರಿಕೆ, ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ವಸೂಲು, ವಿದ್ಯುತ್ ದರ ಹೆಚ್ಚಳ ಹಾಗೂ ಸರ್ಕಾರಿ ಸೌಲಭ್ಯ ನೀಡಿಕೆಯಲ್ಲೂ ತಾರತಮ್ಯ ನೀತಿಯನ್ನು ತನ್ನದಾಗಿಸಿಕೊಂಡಿರೋದರ ವಿರುದ್ಧ ಭಾರೀ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ POKನ ಭಾರತದೊಂದಿಗೆ ಸೇರ್ಪಡೆಗೊಳಿಸಬೇಕು ಎಂಬ ಆಗ್ರಹವೀಗ ಪ್ರತಿಧ್ವನಿಸತೊಡಗಿದೆ. ಹಾಗಾಗಿ ಆದಷ್ಟು ಬೇಗ POK ಭಾರತಕ್ಕೆ ಸೇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾಯಿ ಬಾಲ ನೆಟ್ಟಗೆ ಆಗಲ್ಲ, ಮಾಲ್ಡೀವ್ಸ್ ರಾಜಕೀಯ ನಾಯಕರಿಗೆ ಬುದ್ಧಿ ಬರಲ್ಲ ಅಂತ ಈಗ ಸೋಷಿಯಲ್ ಮೀಡಿಯಾ ಮಂದಿ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತ ಸಾವಿರಾರು ಕೋಟಿ ರೂಪಾಯಿ ಸಹಾಯ ಮಾಡಿದ್ರೂ ಕೂಡ ಮಾಲ್ಡೀವ್ಸ್ ಮಾತ್ರ ತನ್ನ ಕಿರಿಕ್ ಮುಂದುವರೆಸಿದೆ. ಈ ಕಾರಣಕ್ಕೆ ಭರ್ಜರಿ ಚರ್ಚೆ ಶುರುವಾಗಿದ್ದು, ಮಾಲ್ಡೀವ್ಸ್ ಮಾಡಿದಂತಹ ಹೊಸ ಆರೋಪಕ್ಕೆ ಈಗ ಭಾರತ ಹೇಗೆ ಉತ್ತರ ನೀಡಿದೆ ಗೊತ್ತಾ? ಮಾಲ್ಡೀವ್ಸ್ ದೇಶಕ್ಕೆ ಹೊಸ ಅಧ್ಯಕ್ಷ ಬಂದ ನಂತರ ಕಿರಿಕ್ ನಿಲ್ತಾ ಇಲ್ಲ. ಗಂಟೆಗೂ ಈ ಮಾಲ್ಡೀವ್ಸ್ ದೇಶದ ನಾಯಕರು ಕಿರಿಕ್ ಮಾಡ್ತಾನೆ ಇದ್ದಾರೆ. ಹೀಗಿದ್ದಾಗಲೇ ಭಾರತ ಕೂಡ ತನ್ನ ಸೇನೆಯನ್ನು ಸಂಪೂರ್ಣವಾಗಿ ಮಾಲ್ಡೀವ್ಸ್ನಿಂದ ಹೊರಗೆ ಕರೆಸಿಕೊಂಡಿದೆ. ಹೀಗಿದ್ದಾಗ ಮತ್ತೊಂದು ಗಂಭೀರ ಆರೋಪವನ್ನ ಭಾರತ ವಿರುದ್ಧ ಮಾಡಿತ್ತು ಮಾಲ್ಡೀವ್ಸ್. ಇವಾಗ ಇದೀಗ ಭಾರತ ಖಡಕ್ ರಿಯಾಕ್ಷನ್ ಕೊಟ್ಟಿದೆ, ಅಲ್ಲದೆ ಪರೋಕ್ಷ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾದರೆ ಭಾರತ ನೀಡಿರುವ ಆ ಖಡಕ್ ಉತ್ತರ ಹೇಗಿತ್ತು ನೋಡೋಣ.
ಮಾಲ್ಡೀವ್ಸ್ ಎದ್ರು ಬಿದ್ರು ಭಾರತದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡ್ತಾ ಇದೆ. ಈ ಬೆಳವಣಿಗೆ ಎರಡೂ ದೇಶಗಳ ಸಂಬಂಧ ಎಕ್ಕುಟ್ಟು ಹಾಳಾಗಿ ಹಳಸಿ ಹೋಗುವಂತೆ ಮಾಡಿದೆ. ಹೀಗಿದ್ರೂ ಕೂಡ ಬುದ್ಧಿ ಕಲಿಯದಂತಹ ಮಾಲ್ಡೀವ್ಸ್ ದೇಶದ ರಾಜಕೀಯ ನಾಯಕರು ಕಿರಿಕ್ ಮಾಡುವ ಬುದ್ಧಿ ನಿಲ್ಲಿಸಲಿಲ್ಲ. ಅದೇ ರೀತಿ ಕೆಲ ದಿನಗಳ ಹಿಂದೆ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ರು ಮಾಲ್ಡೀವ್ಸ್ ರಕ್ಷಣಾ ಸಚಿವ. ಈಗ ಅದಕ್ಕೆ ಭಾರತ ಖಡಕ್ ರಿಯಾಕ್ಷನ್ ಕೊಟ್ಟಿದೆ. ಭಾರತ ಸೇನಾ ಹೆಲಿಕಾಪ್ಟರ್ ಪೈಲಟ್ಗಳು ಮಾಲ್ಡೀವ್ಸ್ನಲ್ಲೇ ನೆಲೆಯೂರಿದ್ದು 2019ರಿಂದಲೂ ಅನಧಿಕೃತ ಕಾರ್ಯಾಚರಣೆ ನಡೆಸಿದ್ರು ಅಂತ ಮಾಲ್ಡೀವ್ಸ್ ರಕ್ಷಣಾ ಸಚಿವರು ಗಂಭೀರ ಆರೋಪವನ್ನು ಮಾಡಿದ್ರು. ಮಾಲ್ಡೀವ್ಸ್ ನೀಡಿದ ಈ ಹೇಳಿಕೆಗೆ ಭಾರತ ಖಡಕ್ ಪ್ರತ್ಯುತ್ತರವನ್ನು ನೀಡಿದೆ. ಅಲ್ಲದೆ ಪದೇ ಪದೇ ಹೀಗೆ ಮಾತನಾಡ್ತಾ ಇರುವ ಮಾಲ್ಡೀವ್ಸ್ ನಾಯಕರ ವಿರುದ್ಧ ಭಾರತ ಗರಂ ಆಗ್ತಾ ಇದೆ. ಅನುಮತಿ ಇಲ್ಲದೆಯೇ ಭಾರತ ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ. ಅನುಮತಿಯನ್ನು ಪಡೆದ ನಂತರ ಅಷ್ಟೇ ಭಾರತ ಕಾರ್ಯಾಚರಣೆ ಕೈಗೊಳ್ಳುತ್ತದೆ. ಹೀಗಾಗಿ ಯಾವುದೇ ನಿಯಮಗಳ ಉಲ್ಲಂಘನೆಯೂ ಆಗಿಲ್ಲ. ಮಾಲ್ಡೀವ್ಸ್ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಅಂದಿದೆ ಭಾರತ. ಈ ಮೂಲಕ ಮಾಲ್ಡೀವ್ಸ್ ಮಾಡಿದ ಆರೋಪಕ್ಕೆ ಭಾರತ ಖಡಕ್ ರಿಯಾಕ್ಷನ್ ಕೊಟ್ಟಿದೆ. ಈ ಬೆಳವಣಿಗೆ ಮತ್ತೊಮ್ಮೆ ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧಕ್ಕೆ ಹುಳಿ ಹಿಂಡಿದೆ. ಇದು ಭವಿಷ್ಯದ ದೃಷ್ಟಿಯಿಂದ ಮಾಲ್ಡೀವ್ಸ್ಗೆ ಮಾರಕ ಎಂತ ಇದ್ದಾರೆ ತಜ್ಞರು. ಹಾಗೆ ಇದೇ ರೀತಿ ಮಾಲ್ಡೀವ್ಸ್ ತನ್ನ ಹಠ ಮುಂದುವರೆಸಿದ್ರೆ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗುವ ಅಪಾಯ ಕಾದಿದೆ. ಇನ್ನು ಇಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತದೊಂದಿಗೆ ಸಂಘರ್ಷದ ಬಳಿಕ ಚೀನಾದೊಂದಿಗೆ ಹೇರಳವಾಗಿ ಆರ್ಥಿಕ ಸಹಾಯ ಪಡಿತಾ ಇರುವಂತಹ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಒಂದು ಬಹಳ ತೀಕ್ಷ್ಣವಾದ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಕುರಿತು ಹೊರಡಿಸಿರುವಂತಹ ಪ್ರಕಟಣೆಯಲ್ಲಿ ಮಾಲ್ಡೀವ್ಸ್ ಅತಿ ದೊಡ್ಡ ಸಾಲ ಬಾಧೆಯಲ್ಲಿ ಸಿಲುಕಿರುವಂಥ ಕಾರಣ ಆರ್ಥಿಕ ಅಧಪತನಕ್ಕೆ ಕುಸಿಯುವಂತಹ ಲಕ್ಷಣಗಳು ಕಾಣಿಸಿವೆ. ಸಾಲದ ಜೊತೆಗೆ ಆದಾಯವನ್ನು ಹೆಚ್ಚಿಸುವಂತಹ ಯಾವುದೇ ಯೋಜನೆಗಳನ್ನು ಸರ್ಕಾರ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಪ್ರಮುಖ ಆದಾಯ ಮೂಲವಾಗಿರುವಂತಹ ಟೂರಿಸಂ ಅಥವಾ ಪ್ರವಾಸೋದ್ಯಮವನ್ನು ವೃದ್ಧಿಸಲು ಪೂರಕವಾಗುವಂತಹ ನೀತಿಗಳನ್ನು ರೂಪಿಸುವ ಜೊತೆಗೆ ಟ್ಯಾಕ್ಸ್ ಹೆಚ್ಚಳ ಮಾಡುವ ಜೊತೆಗೆ ಖರ್ಚು ಕಡಿಮೆ ಮಾಡಿ ಬೇರೆ ದೇಶಗಳಿಂದ ಆರ್ಥಿಕ ಸಹಾಯ ಪಡೆಯೋದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.